ಬಿ ನಾಗೇಂದ್ರ ವಿರುದ್ಧ ಪಿತೂರಿಗೆ ವಾಲ್ಮೀಕಿ ಸಮಾಜ ಖಂಡನೆ. ನಾಗೇಂದ್ರ ಅವರನ್ನ ಸಚಿವರಾಗಿ ಮುಂದುವರಿಸಲು ಆಗ್ರಹ. ಬಿಜೆಪಿ ನಾಯಕರ ತಂತ್ರಕ್ಕೆ ಮಣಿಯದಂತೆ ಸಿಎಂಗೆ ಮನವಿ. ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ನಡೆಯುತ್ತಿರುವ ರಾಜಕೀಯ ಪ್ರಯತ್ನಗಳನ್ನು ವಾಲ್ಮೀಕಿ ಸಮಾಜ ಖಂಡಿಸಿದೆ. ಬಿಜೆಪಿ ನಾಯಕರು ನಡೆಸುತ್ತಿರುವ ತಂತ್ರಗಳಿಗೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ವರಿಷ್ಠರು ಮಣಿಯಬಾರದು. ಬಿ ನಾಗೇಂದ್ರ ಅವರನ್ನ ಸಚಿವರಾಗಿ ಮುಂದುವರಿಸಬೇಕು ಎಂದು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆಯ ಅಧ್ಯಕ್ಷ ಮಾರಣ್ಣ ಪಾಳೆಗಾರ್ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾರಣ್ಣ ಪಾಳೆಗಾರ್, ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಪ್ರಕರಣದ ತನಿಖೆಯಲ್ಲಿ ಬಿ ನಾಗೇಂದ್ರ ಅವರಿಗೆ ಯಾವುದೇ ಸಂಬಂಧವಿಲ್ಲ ಎಂಬ ಅಂಶ ಉಲ್ಲೇಖವಾಗಿದೆ ಎಂದು ಹೇಳಿದರು. ಅಂತಿಮ ತನಿಖಾ ವರದಿ ಅಥವಾ ನ್ಯಾಯಾಂಗ ತೀರ್ಪು ಹೊರಬರುವ ಮುನ್ನ ಆರೋಪಗಳ ಮೂಲಕ ವ್ಯಕ್ತಿಯ ಘನತೆಗೆ ಧಕ್ಕೆ ತರುವುದು ಸರಿಯಲ್ಲ ಎಂದರು. ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಜನಾರ್ದನ ರೆಡ್ಡಿ ರಾಜಕೀಯವಾಗಿ ಎತ್ತಿಕಟ್ಟಿ ಒಂದೇ ಸಮುದಾಯದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಮಾರಣ್ಣ ಪಾಳೆಗಾರ್ ಆರೋಪಿಸಿದ್ರು. ಏನು ಕರ್ನಾಟಕದಲ್ಲಿ ಈಗ ಎರಡನೇ ಸುತ್ತಿನ ಈ 5 ವರ್ಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿರಲಿ, ಸಚಿವ ಸಂಪುಟದಲ್ಲಿ ನಮ್ಮ ಮೀಸಲ ಕ್ಷೇತ್ರಗಳಾದ ಬಳ್ಳಾರಿ ಬಿ ನಾಗೇಂದ್ರ ಅವ್ರನ್ನ, ಚಳ್ಳಕೆರೆಯ ರಘುಮೂರ್ತಿ ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ದಾರೆ. ನಾಗೇಂದ್ರವ್ರ ಮೇಲೆ ಆರೋಪ ಇದೆ. ಆರೋಪ ಎಲ್ಲಿ ಸಾಬೀತಾಗಿಲ್ಲ. ಸಾಬೀತು ಆದ ನಂತರ ವಿರೋಧ ಪಕ್ಷದವರು ಹೋರಾಟ ಮಾಡ್ಬೋದು, ಅದಕ್ಕೆ ನಮ್ಮ ಸಹಕಾರನೂ ಇದೆ. ಸಾಬೀತು ಆಗದೇ ಇರತಕ್ಕಂಥ ಪ್ರಕರಣದಲ್ಲಿ ಆರೋಪಿಯನ್ನ ಸ್ಥಿತಿಯಲ್ಲಿದ್ದಾಗ ನಾವು ಸಚಿವ ಸ್ಥಾನದಿಂದ ತೆಗೆಯೋವರೆಗೂ ಹೋರಾಟ ನಿಲ್ಲಲ್ಲ ಅಂದರೆ ಅರ್ಥ ಏನು? ನಮ್ಮ ಶ್ರೀರಾಮುಲವರು ಜನಾರ್ದನ್ ರೆಡ್ಡಿ ಮತ್ತು ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಸಮಾಜದವರು ನಮ್ಮನ್ನೇ ತುಳಿತಾರೆ, ಬೇರೊಬ್ಬರು ಎತ್ತುಕಟ್ತಾ ಇದ್ದಾರೆ. ಆ ಎತ್ತುಕಟ್ಟತಕ್ಕಂಥ ವಿಚಾರಗಳಿಗೆ ನಮ್ಮವ್ರು ಯಾಕೆ ಬಲಿ ಆಗಬೇಕು? ಸಾಬೀತಾಗದೇ ಇರತಕ್ಕಂಥ ಪ್ರಕರಣದಲ್ಲಿ ನಾಗೇಂದ್ರ ಇರುವಾಗ ಅವ್ರನ್ನ ರಾಜ್ಯಪಾಲರ ಕಾನೂನು ಅಡಿಯಲ್ಲಿ ಕಾನೂನು ಸಲಹೆ ಪಡೆದು ಅವ್ರನ್ನ ಸಚಿವರಾಗಿ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿ, ಅವ್ರನ್ನ ಸಮುದಾಯ ಅಭಿವೃದ್ಧಿ ಆಗೋದಕ್ಕೆ ಕೈ ಜೋಡಿಸಿ. ಸಮುದಾಯಕ್ಕೆ ಮೂಲಸೌಕರ್ಯಗಳ ಅವಶ್ಯಕತೆ ಇದೆ, ವಸತಿ ಶಾಲೆಗಳ ಅವಶ್ಯಕತೆ ಇದೆ. ನಿಗಮ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ನಮ್ದು ಏನು 7% ಆಯವ್ಯಯದ ಬಡ್ಜೆಟ್ ಅನುದಾನ ಇದೆಯೋ ಅದನ್ನು ತಂದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ 70 ಲಕ್ಷ ಸಮಾಜ ಇದೆ ನಮ್ಮದು. ಈ 70 ಲಕ್ಷ ಸಮಾಜನ ಅಭಿವೃದ್ಧಿ ಮಾಡಬೇಕೇ ಬಿಟ್ಟರೆ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಆ ಕುಟುಂಬ ಅಭಿವೃದ್ಧಿ ಆಗಬೇಕು ಬಿಟ್ಟರೆ ನಮ್ಮಲ್ಲೇ ದ್ವೇಷ, ಅಸೂಯೆ, ನಮ್ಮಲ್ಲೇ ಹೋರಾಟಗಳು ಎಷ್ಟರ ಮಟ್ಟಿಗೆ ಸರಿ? ಶ್ರೀರಾಮುಲವರೇ, ನೀವು ನಮ್ಮಕ್ಕಿಂತ ಹಿರಿಯರಿದ್ದೀರಾ. ಇನ್ನೊಬ್ರಿಗೆ ಅವಕಾಶ ಕೊಟ್ಟು ನಂತರ ನಿಮ್ಗೆ ಅವಕಾಶ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಯಾರೋ ವಿಜಯೇಂದ್ರ ಹೇಳ್ತಾರೆ, ರೆಡ್ಡಿ ಹೇಳ್ತಾರೆ ಅಂದರೆ ಸಮಾಜ ವಿಜಯೇಂದ್ರಂದು ರೆಡ್ಡಿದಲ್ಲ. ಇದು ಸಮಾಜ ಏನಿದ್ರು ವಾಲ್ಮೀಕಿ ಸಮಾಜದ್ದು. BJPಯಲ್ಲೂ ನಮ್ಮ ಸಮಾಜ ಇದೆ, ಕಾಂಗ್ರೆಸ್ಸಲ್ಲೂ ನಮ್ಮ ಸಮಾಜ ಇದೆ, JDS ಅಲ್ಲೂ ನಮ್ಮ ಸಮಾಜ ಇದೆ. ನಮ್ಮ ಸಮಾಜ ಮಾರಾಟ ಆಗಿಲ್ಲ. ನಮ್ಮನ್ನು ಯಾವ ಮಟ್ಟಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಆಳುವ ರಾಜಕಾರಣಿಗಳಂತ ನಮಗೆ ಗೊತ್ತಿದೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ, ಸಮುದಾಯ ಅಭಿವೃದ್ಧಿ ಆಗಲಿ. ಮುಂದಿನ ದಿನಮಾನಗಳಲ್ಲಿ ನೀವು ಸಚಿವರಾಗ್ತೀರಾ, ನಿಮ್ಮದು ಸರ್ಕಾರ ಬರುತ್ತೆ, ನೀವು ಸಮುದಾಯನ ಅಭಿವೃದ್ಧಿ ಮಾಡಿ. ರಾಜಕಾರಣಿ ಚುನಾವಣೆಗೆ ಮಾತ್ರ ಸೀಮಿತವಾಗಿ, ಚುನಾವಣೆ ನಂತರ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರ್ತಾವೋ ಆ ಪಕ್ಷಗಳ ಪರವಾಗಿ ಇಡೀ ಸಮಾಜ ಇರಬೇಕು. ಒಂದು ಪಕ್ಷ ನಮ್ಮ ಒತ್ತಾಯ ಒಂದೇ, ಬಿ ನಾಗೇಂದ್ರವರು ಸಚಿವ ಸಂಪುಟದಲ್ಲಿದ್ದು ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು.
ಸಾಬೀತಲ್ಲದ ಪ್ರಕರಣದಲ್ಲಿ ಸುಮ್ಮನೆ ಇವರು ಏನೇನೋ ಮಾಡೋಕ್ಕೆ ಹೋದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥವ್ರಿಗೂ ಬೇಜಾನ್ ಪ್ರಕರಣಗಳಿದ್ದಾವೆ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು ಬೇಜಾನ್ ಪ್ರಕರಣಗಳಿದ್ದಾವೆ, ಜೆ ಡಿ ಎಸ್ಸಲ್ಲಿರ್ತಕ್ಕಂಥವು ಬೇಜಾನ್ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳು ಸಾಬೀತಾಗಿರುವ ಸಮೇತ ನಮ್ಮದಾಗಿ ಆದ ಬೀದಿಯಲ್ಲಿ ಓಡಾಡ್ತವ್ರೆ. ನಮ್ಮ ಸಮಾಜನ ಯಾಕೆ ಇವರು ಟಾರ್ಗೆಟ್ ಮಾಡ್ತಾರೆ? ವಾಲ್ಮೀಕಿ ಸಮಾಜದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವ ರಾಜಕೀಯ ಪ್ರಯತ್ನಗಳು ನಡೆಯಬಾರದು. ಬಿ ನಾಗೇಂದ್ರ ಅವರಿಗೆ ಸಮಾಜದ ಬೆಂಬಲವಿದೆ, ಅವರನ್ನ ಸಚಿವರಾಗಿ ಮುಂದುವರಿಸಬೇಕು. ಬೆಳವಣಿಗೆಗಳಲ್ಲಿ ನಮ್ಮ ಏನು ನಾಯಕ ಸಮಾಜದ ಮಂತ್ರಿಗಳಾಗಲಿ ಯಾವುದೇ ಪಕ್ಷದ ಇದಲ್ಲಿದ್ದರೂ ಎಲ್ಲ ಸಮಾಜದ ಮಂತ್ರಿಗಳಾದಾಗ ಅವ್ರ ಮೇಲೆ ಗೂಬೆ ಕೂರಿಸೋವಂಥದ್ದು, ಅವ್ರ ಮೇಲೆ ಅನ್ಯಾಯವಾಗಿ ತಪ್ಪೋರಿಸಿ ನಮ್ಮನ್ನು ತುಳಿಯೋಂಥದ್ದು ಮೊದಲಿಂದ ಎಲ್ಲ ಪಕ್ಷಗಳಲ್ಲೂ ನಡ್ಕೊಂಬಂದಿದೆ. ಈಗ ನೋಡ್ದಂಗೆ ಮೊನ್ನೆ ರಾಜಣ್ಣವ್ರು ಏನು ತಪ್ಪು ಮಾಡಿದ್ರು ಅವ್ರನ್ನ ರಾಜೀನಾಮೆ ತಗೊಂತು ಕಾಂಗ್ರೆಸ್ ಪಕ್ಷ. ಹಾಗೆ ಈಗ ಆರೋಪ ಸಾಬೀತಾಗದಲ್ಲೇ ಇರೋ ನಾಗೇಂದ್ರ ಅವ್ರ ಮೇಲೆ ಏಕಾಏಕಿ ರಾಜೀನಾಮೆ ಕೊಡಿ ಅಂತ ಹೇಳೋದು ಸೂಕ್ತ ಅಲ್ಲ. ನಾವು ಬಾಬಾ ಸಾಹೇಬರು ಮತ್ತು ನಮ್ಮ ಏನು ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ರಾಜಕೀಯ ಮುನ್ನೆಲೆಗೆ ಬರಬೇಕು ಅನ್ನೋದು ಒಂದು ರಿಸರ್ವೇಷನ್ ಕೋಟಾದ ಅಡಿ ಆಗಿರೋ ಮಂತ್ರಿಗಳು ಇವರಲ್ಲ. ಆದರೂ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಏನು ಸಮಾಜದವರು ಮುಂದುವರಿಯೋದನ್ನ ಸಹಿಸಲ್ಲ. ಇವರು ಹೇಗಾದರೂ ಮಾಡಿ ಸಮಾಜನ ಮುಂದುವರಿಯೋಕೆ ಮಾಡಬಾರ್ದು ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಇವೆಲ್ಲ ಇಟ್ಕೊಂಡು ಏನು ಆರೋಪ ಸಾಬೀತಾಗದಲ್ಲೇ ಅವ್ರನ್ನ ಕೆಳಗಿಳಿಸೋದು ತಪ್ಪು. ಹಾಗೆ ಈ ಹಿಂದೆ ಕೂಡ ಶ್ರೀರಾಮುಲು ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ಅವ್ರನ್ನ ಏಕಾಏಕಿ ತೆಗೆದು ಬೇರೊಬ್ಬರನ್ನ ಮಾಡ್ತಾರೆ. ಅವ್ರಿಗೂ ಕೂಡ ಅನ್ಯಾಯ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡ್ತಾ ಬಂದಿರೋದು. ಯಾರೇನೋ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡ್ತಾರೆ. ನಾವು LG ಅವನವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಮತ್ತು ನಮ್ಗೆ ಹಕ್ಕು, LG ಅವನವ್ರು ಕೊಡಿಸಿರೋ ಹಕ್ಕು, ಅದರಡಿ ನಾವು ಬದುಕ್ತಿರೋ ಜನ ನಾವು. ಆದ್ದರಿಂದ ಯಾವುದೇ ರಾಜಕೀಯ ಪಕ್ಷದ್ದು ಮುಲಾಜು ಏನು ಯಾರಿಗೂ ನಮ್ಮ ಸಮಾಜದ ಮೇಲೆ ಇಲ್ಲ. ನಾವು 3ನೇ 4ನೇ ಸ್ಥಾನದಲ್ಲಿ ಇದ್ದೀವಿ ರಾಜ್ಯದಲ್ಲಿ ಸಮಾಜದ ವಿಚಾರದಲ್ಲಿ ಬಂದಾಗ, ಜನಸಂಖ್ಯೆ ವಿಚಾರದಲ್ಲಿ ಬಂದಾಗ. ಹಾಗೆ ಏನು ನಾವೆಲ್ಲ ಸಮಾಜದ ಮುಖಂಡರುಗಳು ಇವತ್ತು ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಬೇಕು, ಸಮಾಜದ ಬೆಳವಣಿಗೆ ಕಾಪಾಡಬೇಕು, ಅಭಿವೃದ್ಧಿ ಕಡೆ ಚಿಂತನೆ ಮಾಡೋದು ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಎರಚಾಟ ಮಾಡೋದು ಬೇಡ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಮ್ಮ ಸಮಾಜದ ಮುಖಂಡರ ಪರವಾಗಿ, ಸಮಾಜದ ಪರವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಲ್ಲೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಮರಳೂರು ನಾಗರಾಜ್, ಭಾನುಪ್ರಕಾಶ್ ಹಾಗೂ AR ಶಿವಪ್ರಸಾದ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.